ರಾಜ್ಯವನ್ನು ಮುರಿದು ಆಳುವಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗತ್ತಿದೆ. ಇದು ನಮ್ಮ ದುರ್ದೈವ. 81ರ ಇಳಿ ವಯಸ್ಸಿನಲ್ಲೂ ಗುಂಡು ಹೊಡೆದಂತೆ ಮಾತನಾಡುವ ಇವರ ಕೆಚ್ಚು ಇಂದಿನ ಹೋರಾಟಗಾರರಿಗೆ ಆದರ್ಶಪ್ರಾಯ. ಕನ್ನಡತನ ಇವರ ನರನಾಡಿಗಳಲ್ಲಿ ಹರಿತಿದೆ. ಕನ್ನಡಕ್ಕೆ ಅನ್ಯಾಯವಾಗುವುದನ್ನ ಸಹಿಸಲಾರೆವು ಅಂತ ಕೆಚ್ಚೆದೆಯಿಂದ ಸಾರುವ ಇವರ ಗಟ್ಟಿತನ ಇಡೀ ಹೋರಾಟಗಾರರಿಗೆ ಪ್ರೇರಕ ಶಕ್ತಿಯಾಗಿದೆ. ತರುಣರನ್ನು ತಯಾರು ಮಾಡಿ ಮತ್ತೆ ನಾಡಿ ಒಗ್ಗಟ್ಟಾಗಿ ನಿಲ್ಲುವಂಥ ಶಕ್ತಿಯನ್ನು ಕೊಟ್ಟು ನಾವು ಕಾರ್ಯ ಮಾಡಬೇಕಾಗಿದೆ, ಅನಿವಾರ್ಯ ಆಗಿದೆ. ಸರ್ಕಾರಕ್ಕೂ ಇವತ್ತಿನ ದಿವಸ ಈ ವಿಷಯದಲ್ಲಿ ತಡೆಯಲಾರದಂತಹ ಪರಿಸ್ಥಿತಿ ಬಂದು ಹೋಗತ್ತಿದೆ. ಇವರು ಬಸವಲಿಂಗಪ್ಪ ಸಿದ್ದಪ್ಪ ಜಮಖಂಡಿ. ಇತಿಹಾಸ ಪ್ರಸಿದ್ಧ ಬಿಜಾಪುರ ಜಿಲ್ಲೆಯ ಬದಾಮಿ ತಾಲೂಕಿನ ಗುಳೇದಗುಡ್ಡದ ಪೈಲ್ವಾನ್ ಅಂತಲೇ ಖ್ಯಾತರಾಗಿದ್ದ ಸಿದ್ದಪ್ಪ ಮತ್ತು ಮುರುಗೆವ್ವ ದಂಪತಿ ಪುತ್ರನಾಗಿ 1932ರ ಮಾರ್ಚ್ ತಿಂಗಳ 7ರಂದು ಜನಿಸಿದರು. ಗುಳೇದಗುಡ್ಡದಲ್ಲೇ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ 1950ರಲ್ಲಿ ಶಿಕ್ಷಕ ತರಬೇತಿ ಪೂರೈಸಿದರು. ಅವರು ಪಡೆದಂತಹ ಶಿಕ್ಷಣ ಮತ್ತು ವಿದ್ಯಾರ್ಥಿಯಾಗಿ ಅವರು ತೋರಿದ ಶಿಸ್ತಿನಿಂದ ಅದೇ ಸಂಸ್ಥೆಯ ಪ್ರಾಕ್ಟೀಸ್ ಸ್ಕೂಲ್ನಲ್ಲಿ ಶಿಕ್ಷಕನಾಗಿ ವೃತ್ತಿ ಜೀವನವನ್ನ ಆರಂಭಿಸಿದರು. ನಂತರ 1952ರಲ್ಲಿ ಬದಾಮಿ ತಾಲೂಕಿನ ನಾಡಹುಲ್ಲಿಕೇರಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇರಿದರು. ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ಏಕೀಕರಣಕ್ಕಾಗಿ ಎದ್ದಿದ್ದ ಕೂಗಿಗೆ ಇವರು ಓಗೊಟ್ರು. ಮಾಡುತ್ತಿದ್ದ ಶಿಕ್ಷಕ ವೃತ್ತಿಯನ್ನ ಬಿಟ್ಟು 1953ರಲ್ಲಿ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಧುಮುಕಿದ್ರು. ಕಟ್ಟ ಕನ್ನಡದ ಹೋರಾಟಗಾರರೆನಿಸಿದ್ದ ದೊಡ್ಡಮೇಟಿ ಅಂದಾನಪ್ಪ ಅವರು ನಡೆಸ್ತಾ ಇದ್ದ ಕರ್ನಾಟಕ ರಾಜ್ಯ ನಿರ್ಮಾಣ ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೋರಾಟದ ಕೆಚ್ಚನ್ನ ಮೈಗೂಡಿಸಿಕೊಂಡ್ರು. ಅಲ್ಲದೆ ಬಳ್ಳಾರಿ, ಆದೋನಿ, ರಾಯಚೂರು ಹೀಗೆ ರಾಜ್ಯದ ಗಡಿ ಪ್ರಾಂತ್ಯಗಳಲ್ಲಿ ಅಖಂಡ ಕರ್ನಾಟಕದ ಬಗ್ಗೆ ಜಾಗೃತಿ ಮೂಡಿಸಿ ಜನರನ್ನ ಸಂಘಟಿಸಿ ಹೋರಾಟಕ್ಕೆ ಯುವ ಮನಸ್ಸುಗಳನ್ನ ಹುರಿಗೊಳಿಸುವ ಕಾರ್ಯ ಕೈಗೊಂಡ್ರು. ಅಂದಿನ ಜಮಖಂಡಿ ಸಂಸ್ಥಾನದಲ್ಲಿ ಪುನಃ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಆರಂಭಿಸಿದ ಬಸವಲಿಂಗಪ್ಪ ಶಿಸ್ತಿನ ಸಿಪಾಯಿ ಎನಿಸಿದ್ರು. ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನ ತುಂಬುವಲ್ಲಿ ಅತೀವ ಮುತುವರ್ಜಿ ವಹಿಸುತ್ತಿದ್ರು. ಜಮಖಂಡಿಯ ಹರಿಜನ ಕಾಲೋನಿಗಳಲ್ಲಿ ಕನ್ನಡ ಶಾಲೆ ತೆರೆದು ಮಕ್ಕಳಿಗೆ ಕನ್ನಡ ಕಲಿಸಿ ಹರಿಜನ ಮಾಸ್ತರ್ರೆಂದೇ ಗುರುತಿಸಿಕೊಂಡ್ರು. ಒಂದು ಹರಿಜನಿಕೇರಿಯಲ್ಲಿ ಶಾಲೆ ಸ್ಥಾಪನೆ ಮಾಡಿದೆ. ಅದು ಮರಾಠಿಯ ಬಹುಭಾಷಾ ಮರಾಠಿ ಆಗಿತ್ತು. ಕನ್ನಡ ಹೋಗಿ ಮರಾಠಿ ಆಗಿತ್ತು. ಅದನ್ನು ತೆಗೆಯಲು ಹರಿಜನಿಕೇರಿಗಳನ್ನು ಹಿಡಿದು ಅವರ ಮಕ್ಕಳಿಗೆ ಶಾಲೆ ತೆಗೆದೆ ಸರ್ಕಾರದ ಮಂಜೂರಿ ತಗೊಂಡು ಶಾಲೆ ತೆಗೆದೆ. ಈಗಲೂ ಅದು ಬೆಳೆದು ನಿಂತಿದೆ. ಕನ್ನಡ ಕಟ್ಟಲು ಮಾಧ್ಯಮ ಕ್ಷೇತ್ರವೂ ಅಗತ್ಯ ಎಂಬುದನ್ನ ಮನಗಂಡ ಬಸವಲಿಂಗಪ್ಪ ಅವರು 40 ವರ್ಷಗಳ ಹಿಂದೆ ಮುದ್ದೇಬಿಹಾಳದಲ್ಲಿ ದಳಪತಿ ಎಂಬ ವಾರಪತ್ರಿಕೆ ಆರಂಭಿಸಿದ್ರು. ಆ ಪತ್ರಿಕೆ ಇಂದು ಪ್ರಕಟಗೊಳ್ತಾ ಇದ್ದು ಕನ್ನಡದ ಕೈಂಕರ್ಯ ಮುಂದುವರೆಸಿದೆ. ಅನ್ಯಾಯವನ್ನ ಕಂಡರೆ ಸಿಡಿದೇಳುವ ಪ್ರವೃತ್ತಿಯ ಬಸವಲಿಂಗಪ್ಪನವರು ವಾದಕ್ಕಿಳಿದು ಅಸಹಾಯಕರಿಗೆ ಅನ್ಯಾಯವಾಗುವುದನ್ನು ತಡೆಯುತ್ತಿದ್ರು. DDPI ಗುರುರಾಜ್ ಅಂತಿದ್ದಾರೆ. ಒಂದು ಸಭೆ ಕರೆದಿದ್ರು ಅವ್ರು ಕನ್ನಡ ಶಿಕ್ಷಕರು ಸ್ಕೂಲ್ನಲ್ಲಿ. ಸಭೆ ನಡೆದಿದ್ರೆ ಒಮ್ಮಿಂದೊಮ್ಮೆಲೆ ಇವರು ಎದ್ದು ನಿಂತುಬಿಟ್ರು. ಎದ್ದು ನಿಂತು ಅಗದಿ ವೀರಾವೇಶದಿಂದ, ವೀರ್ ಗುರುರಾಜ್ ಅಧಿಕಾರಿಗಳೇ, ನಿಮ್ಮಿಂದ ಒಂದು ಅನ್ಯಾಯ ಆಗಿದೆ ಒಬ್ಬ ಶಿಕ್ಷಕರಿಗೆ ಅಂತ ಹೇಳಿಬಿಟ್ರು. ಇಡೀ ಸಭೆನೇ ಸ್ತಬ್ಧ ಆಗಿಬಿಡ್ತು. ಎಲ್ಲರೂ ಕೂಡ ನೋಡ್ಲಾಕತ್ತರು. ಕೆಲವು ಮಂದಿ ಸುಮ್ಕುಂದ್ರು, ಏನು ಮಾಡ್ತೀವಿ ಸಾಹೇಬ್ರು
ಸಾಯಿಬರಲೇ ಏನೇ ಇರಲಿ, ಅನ್ಯಾಯ ಅಂದ್ರೆ ಅನ್ಯಾಯ. ಕುಡಿಯುವ ನೀರಿಗೂ ಪರಿತಪಿಸ್ತಾ ಇದ್ದಂತಹ ಮುದ್ದೇಬಿಹಾಳಕ್ಕೆ ಕುಡಿಯುವ ನೀರು ಒದಗಿಸಲು ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆದು ಹೋರಾಟ ನಡೆಸಿ ಕುಡಿಯುವ ನೀರು ತಂದ ಭಗೀರಥ ಎನಿಸಿದ್ದಾರೆ. ಜೀವನದುದ್ದಕ್ಕೂ ಹೋರಾಟದ ಮನೋಭಾವವನ್ನೇ ರೂಢಿಸಿಕೊಂಡು ಆಚರಣೆಗೆ ತಂದ ಬಸವಲಿಂಗಪ್ಪ ಗುರೂಜಿಯವರ ಸಾಮಾಜಿಕ ಕಳಕಳಿಗೆ ಹಲವಾರು ಪ್ರಶಸ್ತಿ, ಗೌರವಗಳು ಒಲಿದು ಬಂದಿವೆ. 2013ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಇವರಿಗೆ ಒಲಿದು ಬಂದಿದ್ದು, ಪ್ರಶಸ್ತಿಯ ಗೌರವ ಇಮ್ಮಡಿಯಾಗಿದೆ. ಕರ್ನಾಟಕ ಏಕೀಕರಣ ಹೋರಾಟದ ಕೆಚ್ಚು ಹಚ್ಚಿಕೊಂಡ ಬಸವಲಿಂಗಪ್ಪ ಅವರು ಸಮಾಜ ಸೇವೆ, ದೀನದಲಿತರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂತಹ ಶಿಕ್ಷಣ ದೊರಕಿಸಿಕೊಟ್ಟಿದ್ದಾರೆ. ಅಲ್ಲದೆ ನಾಡಿನ ಅಭಿವೃದ್ಧಿಗೆ ನಿರಂತರ ಚಿಂತಿಸುವ ನಿಸ್ವಾರ್ಥ ಚಿಂತನೆಯನ್ನ ರೂಢಿಸಿಕೊಂಡಿದ್ದು ಇಂದಿನ ಹೋರಾಟಗಾರರಿಗೆ ಮಾದರಿಯೆನಿಸಿದ್ದಾರೆ. ಪತ್ನಿ ನಿವೃತ್ತ ಶಿಕ್ಷಕಿಯಾಗಿದ್ದು ಸಂಸಾರದ ಜವಾಬ್ದಾರಿ ನಿಭಾಯಿಸಿ ದೊಡ್ಡ ಕುಟುಂಬವನ್ನ ಸಲಹಿ ಪತಿಯ ಕನ್ನಡ ಮತ್ತು ಸಾಮಾಜಿಕ ಕಾರ್ಯಕ್ಕೆ ಹೆಗಲಾಗಿದ್ದಾರೆ.